ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಆಡ್ ಶೂಟ್ ಅಲ್ಲಿ ಆಡ್ ಮಾಡ್ತಾ ಇರ್ತಾಳೆ. ನೋಡಿದ್ರೆ ಅದು ಪರ್ಫ್ಯೂಮ್ ಆಡ್ ಆಗಿರುತ್ತೆ. ಯಾವುದೋ ಒಂದು ಹುಡುಗನ ಜೊತೆ ಸೇರಿ ಅವಳು ಆಡ್ನ ಶೂಟ್ ಮಾಡ್ತಾ ಇರ್ತಾಳೆ. ಈ ಕಡೆ ಡೈರೆಕ್ಟರ್ ಅವರೆಲ್ಲರೂ ಅವಳನ್ನ ಹೊಗಳ್ತಾ ಇರ್ತಾರೆ. ಇನ್ನೀ ಕಡೆ ನೋಡಿದ್ರೆ ಕಾವ್ಯ ಅವ್ರ ತವ್ರ ಮನೆಯಿಂದ ಬಂದಿರ್ತಾಳೆ. ನೋಡಿದ್ರೆ ಸ್ವಪ್ನನೂ ಸಹ ಕಾರಿಂದ ಇಳಿತಾ ಇರ್ತಾಳೆ. ನೋಡಿ ಅವಳಿಗೆ ತುಂಬಾ ಶಾಕ್ ಆಗುತ್ತೆ. ಏನಕ್ಕ ಈ ತರ ಬಟ್ಟೆ ಹಾಕೊಂಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಇಲ್ಲಿ ನೋಡಿದ್ರೆ ಮನೆ ಮಂದಿಯವರೆಲ್ಲರೂ ಸ್ವಪ್ನನ ನೋಡಿ ಅಪರ್ಣ ಅವ್ರ ಅತ್ತೆ ಮಾವ ಎಲ್ಲರೂ ನೋಡಿ ಶಾಕ್ ಆಗಿರುತ್ತೆ. ಅಮ್ಮ, ಈಗ ಅವರಿಬ್ರು ಬರ್ತಾ ಇದ್ದಾರೆ, ಅಕ್ಕ ತಂಗಿರು, ಏನಮ್ಮ ಮಾಡೋದು ಅಂತ ರಾಹುಲ್ ಕೇಳ್ತಾ ಇರ್ತಾನೆ. ಈಗ ನೀನೇನು ಮಾತಾಡ್ಬೇಡ, ಮನೆಯವರೇ ಎಲ್ಲರೂ ಸೇರಿ ಕ್ಲಾಸ್ ತಗೊಳ್ತಾರೆ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ. ಈ ಕಡೆ ನೋಡಿದ್ರೆ ಕಾವ್ಯ ಸ್ವಪ್ನಗೆ ಬೈತಾ ಇರ್ತಾಳೆ. ಅಲ್ಲ ಅಕ್ಕ, ನೀನ್ ಯಾಕಕ್ಕ ಈ ತರ ಬಟ್ಟೆ ಹಾಕೊಂಡಿದ್ಯಾ? ಹಾಲಲ್ಲಿ ನೋಡಿದ್ರೆ ಎಲ್ಲರೂ ಕೂತಿದ್ದಾರೆ, ನೀನ್ ಈ ತರ ಬಟ್ಟೆಲಿ ಹೋಗಿದ್ಯಾ ಅಂತ ಗೊತ್ತಾದ್ರೆ ಅವ್ರು ಎಷ್ಟು ಬೇಜಾರ್ ಮಾಡ್ಕೊಂತಾರೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಆಗ ಮನೆ ಗೊತ್ತು ಬಿಡು, ನಾನು ಹಾಕೊಂಡು ಹೋಗಿರೋದು ಮನೆಯಿಂದನೇ ಹಾಕೊಂಡು ಹೋಗಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ನೋಡಿದ್ರೆ ಕಾವ್ಯಂಗೆ ತುಂಬಾ ಶಾಕ್ ಆಗುತ್ತೆ. ನಿಂದು ನೀನ್ ನೋಡ್ಕೊ, ನಾನು ನೋಡ್ಕೋತೀನಿ, ನೀನ್ ಮಧ್ಯ ಬರ್ಬೇಡ ಅಂತ ಹೇಳಿ ಅವಳು ಒಳಗಡೆ ಬರ್ತಾ ಇರ್ತಾಳೆ. ನೋಡಿದ್ರೆ ರಾಜ್ಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಸ್ವಪ್ನ, ಏನಿದು ನಿನ್ ಬಟ್ಟೆ, ಏನಿದ್ ನಿನ್ ಅವತಾರ ಅಂತ ಅಪರ್ಣ ಕೇಳ್ತಾಳೆ. ಅವಳಿಗೂ ಸೇರಿ ಇದೇ ಸಿಕ್ಕಿದ ಚಾನ್ಸು ಅಂತ ಸ್ವಪ್ನಾಗೆ ಬೈತಾ ಇರ್ತಾಳೆ ರುದ್ರಾಣಿನೂ ಸಹ. ಆಗ ಅವ್ರ ಅಜ್ಜಿ ತಾತ ಕೇಳ್ತಾರೆ, ಏನ್ ಸ್ವಪ್ನ ಇದು ನಿನ್ ಬಟ್ಟೆ, ಏನಿದ್ ನಿನ್ ಅವತಾರ, ಇವಾಗ ನೀನೇನು ಹೆಂಗ್ ಹುಡ್ಗಿ ಅನ್ಕೊಂಡಿದ್ಯಾ, ಈ ತರ ಬಟ್ಟೆ ಹಾಕೊಂಡಿದ್ಯಾ ಅಂತ ಬೈತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯಂಗೆ ತುಂಬಾ ಕೋಪ ಬಂದಿ, ಅಕ್ಕ ನೀನ್ ಯಾಕಕ್ಕ ಈ ಮನೆ ಮಾನ ಮರ್ಯಾದೆ ಎಲ್ಲ ತೆಗಿಯಕ್ಕೆ ಇದ್ಯಾ, ನೀನೇನ್ ಈ ತರ ಬಟ್ಟೆ ಹಾಕೊಂಡ್ ಹೋಗಿದ್ಯಾ ಅಂತ ಬೈತಾ ಇರ್ತಾಳೆ. ನೋಡಿದ್ರೆ ಅವಳು ಕಾವ್ಯನ ವಿರುದ್ಧವಾಗಿ ಸ್ವಪ್ನ ಮಾತಾಡ್ತಾ ಇರ್ತಾಳೆ. ನೋಡಿದ್ರೆ ರಾಜ್ಗೆ ತುಂಬಾ ಕೋಪ ಬಂದಿ, ಅವಳು ನಿನ್ನೊಳ್ಳೇದಕ್ಕೆ ಹೇಳ್ತಾ ಈ ಮನೆ ಸೊಸೆ ಹೇಗಿರ್ಬೇಕೋ ನಿನ್ ತಂಗಿ ಹಾಗಿದ್ದಾಳೆ, ಫಸ್ಟ್ ನಿನ್ ಬುದ್ಧಿನ ನಿಂದು ನೀನ್ ನೋಡ್ಕೊಳದ್ ಕಲಿ ಅಂತ ರಾಜ್ ಬೈತಾ ಇರ್ತಾನೆ. ಕಾವ್ಯ ನೋಡು, ಏನ್ ರಾಜ್ ನನಗೆ ಬೈತಾ ಇದ್ಯಾ ಅಂತ ಕೇಳ್ತಾ ಇರ್ತಾಳೆ ಸ್ವಪ್ನ. ಏಕೆ, ನಿನ್ ಬಟ್ಟೆನ ನೀನ್ ನೋಡಿದ್ರೆ ಯಾರನ್ನ ನೋಡಿದ್ರೆ ಅಸಹ್ಯ ಪಡ್ಕೊಂತಾರೆ, ನೀನೀಗಷ್ಟು ಗೊತ್ತಾಗ್ತಾ ಇಲ್ವಾ ಅಂತ ಬೈತಾ ಇರ್ತಾನೆ ರಾಜ್. ಆಗ ಅಲ್ಲ ಆಯ್ತು ಅದನ್ ಬಿಡು, ಧಾನ್ಯಲಕ್ಷ್ಮಿಗೆ ಯಾಕೆ ಈ ತರ ಅಂದ್ಬಿಟ್ಟೋಗಿದ್ಯಾ ನೀನು ಅಂತ ಹೇಳ್ತಾ ಇರ್ತಾಳೆ ಅಪರ್ಣ. ಇರೋದನ್ನೇ ಅಲ್ವಾ ನಾನು ಹೇಳಿದ್ದು, ನಾನೇನ್ ಇಲ್ದೇ ಇರೋದು ಹೇಳಿಲ್ಲ, ಅವ್ರು ಹಾಗಂದ್ರು ನನ್ನ ಇಷ್ಟವಾಗಿ ನಾನು ಹಾಕೊಂಡಿದ್ದೀನಿ, ಇದು ನನ್ನ ಹಕ್ಕು ಅಂತ ಅವಳು ಮಾತಾಡ್ತಾ ಇರ್ತಾಳೆ. ಆಗ ಧಾನ್ಯಲಕ್ಷ್ಮಿ ಹೇಳ್ತಾಳೆ, ಎಲ್ಲ ಅವ್ರ ಅತ್ತೆ ನೋಡ್ಕೋಬೇಕಾಗಿರೋದು, ನೋಡಿದ್ರೆ ಅವ್ರ ಅತ್ತೆನೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ರುದ್ರಾಣಿ ಹೇಳ್ತಾಳೆ, ಅವ್ರ ಮನೇಲಿ ನಿಯತ್ತಾಗಿ ಕ್ಲೀನಾಗಿ ಬೆಳೆಸಿದ್ರೆ ಇವರು ಕ್ಲೀನಾಗೆ ಇರ್ತಿದ್ರು, ಹೇಗ್ ಬೇಕೋ ಆಗ ಬೆಳೆಸಿದಾರಲ್ಲ, ಇನ್ನೇನ್ ಮಾಡ್ತಾರೆ ಅಂತ ರುದ್ರಾಣಿ ಬೈತಾ ಇರ್ತಾಳೆ. ನೋಡಿದ್ರೆ ಕಾವ್ಯಂಗೆ ತುಂಬಾ ಕೋಪ ಬಂದಿ, ನೀವೇನು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋದು, ಅವ್ರು ನಮ್ನ ಕ್ಲೀನಾಗೆ ಬೆಳೆಸಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ನೀನೇನ್ ಕಮ್ಮಿನಾ, ಒಬ್ರಿಗೊಬ್ರು ಸರಿನೇ ಹೋಗಿದ್ದೀರಾ, ಅವಳು ಒಂಥರ, ನೀನ್ ನೋಡಿದ್ರೆ ಈ ಮನೇಲಿ ನಿಂದೆ ಅಧಿಕಾರ ಅನ್ನೋ ತರ ಚಲಾಯಿಸ್ತಾ ಇದ್ಯಾ, ಏನ್ ಅಲ್ಲಿ ಮುಸ್ಕಾಕೊಂಡ್ ಮದ್ವೆ ಮಾಡ್ಕೊಂಡಿದ್ಕ ಅಂತ ಹೇಳ್ತಾ ಇರ್ತಾಳೆ. ಆಗ ರಾಜ್ಗೆ ಕೋಪ ಬಂದಿ, ಎಲ್ಲ ಇದಕ್ಕೆ ನೀನೇ ಅಲ್ವಾ ಅತ್ತೆ ಕಾರಣ, ಅವಳೇನ್ ತಪ್ಪು ಮಾಡ್ತಿದ್ದಾಳ, ಇರೋದನ್ನೇ ಅಲ್ವಾ ಹೇಳ್ತಿದ್ದಾಳೆ, ಅವಳು ಕರೆಕ್ಟಾಗೆ ಹೇಳ್ತಿದ್ದಾಳೆ ಅಂತ ಕಾವ್ಯನ್ ಪರವಾಗಿ ಮಾತಾಡ್ತಾ ಇರ್ತಾನೆ. ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಧಾನ್ಯಲಕ್ಷ್ಮಿಗೂ ಸಹ ತುಂಬಾ ಖುಷಿ ಆಗುತ್ತೆ, ರಾಜೇನ್ ಈ ತರ ಮಾತಾಡ್ತಿದ್ದಾನೆ. ನೋಡಿದ್ರೆ ಅಪರ್ಣಗೆ ತುಂಬಾ ಶಾಕ್ ಆಗಿರುತ್ತೆ. ರಾಹುಲ್ಗೆ ಹೇಳ್ತಾನೆ ರಾಜ್, ಫಸ್ಟ್ ನಿನ್ ಹೆಂಡ್ತಿನ ನೀನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದ್ ಕಲಿ, ನೀನೇ ಒಂದ್ ಗಂಡ್ಸಾಗ್ಬಿಟ್ಟು ನಿನಗೆ ಅಧಿಕಾರ ಇಲ್ಲ ಅಂದ್ರೆ ನೀನ್ ಯಾವ ತರ ಗಂಡ್ಸೋ ಅಂತ ರಾಜ್ ರಾಹುಲ್ಗೆ ಬೈತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ಕಾವ್ಯ ನೋಡಿದ್ರೆ ಕೃಷ್ಣನ ಹತ್ರ ಬಂದು ಬೇಡ್ಕೋತಾ ಇರ್ತಾಳೆ. ನನಗ್ ತುಂಬಾ ಖುಷಿ ಆಗ್ತಿದೆ ಕೃಷ್ಣ, ನನ್ ಗಂಡ ಮಾತಾಡಿದ್ರು, ನನಗ್ ತುಂಬಾ ಖುಷಿ ಆಗ್ತಿದೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಏನ್ ಹೇಳೋದು ನಿನಗ್ ಗೊತ್ತಾಗ್ತಾ ಇಲ್ಲ, ಆದ್ರೆ ತುಂಬಾ ಧನ್ಯವಾದಗಳು ಅಂತ ನಮಸ್ಕಾರ ಮಾಡ್ಕೊಂತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ ಮತ್ತೆ ಅಪರ್ಣ ಇಬ್ರು ಮಾತಾಡ್ತಾ ಇರ್ತಾರೆ. ಏನ್ ರಾಜ್, ನೀನ್ ಹೆಂಡತಿ ಮೇಲೆ ಅಷ್ಟೊಂದ್ ಪ್ರೀತಿ ಉಟ್ ಬಂದಿದ್ಯಾ, ಏನ್ ನೀನ್ ಮಾತಾಡ್ತಾ ಇರೋದು ವಿಧಾನ ಏನು, ಅಲ್ಲ ನಿಮ್ ಅತ್ತೆಗೆ ಯಾವ ತರ ಮಾತಾಡ್ತಾ ಇದ್ಯಾ ಅನ್ನೋದನ್ನ ನಿನ್ ತಲೆಗೆ ಹೋಗ್ತಿದ್ಯಾ ಅಂತ ಬೈತಾ ಇರ್ತಾರೆ. ಅಮ್ಮ, ಏನ್ ನಿನ್ ಹೆಂಡತಿ ಮೇಲೆ ನಿನ್ಗೆ ತುಂಬಾ ಪ್ರೀತಿ ಬರ್ತಿದೆ ಅನ್ನಂಗಾಯ್ತು,
ಹೋ ಈಗೇನ್ ಮನೆ ಮಂದಿಯವ್ರ ಹತ್ರ ಎಲ್ಲ ಎದ್ರಾಕೊಂಡ್ ಮಾತಾಡ್ತಿದ್ಯಾ ಅಂತ ಅಪರ್ಣ ಕೇಳ್ತಾ ಇರ್ತಾಳೆ. ಹಾಗೇನು ಇಲ್ಲ ಅಮ್ಮ, ಅವ್ರು ಮಾಡಿರೋ ತಪ್ಪನ್ನ ನಾನು ಎತ್ತಿ ತೋರಿಸ್ದೆ ಅಷ್ಟೇ ಹೊತ್ತು, ಇನ್ನೇನು ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತೇನು ಇಬ್ರು ಖುಷಿಯಾಗಿದ್ದೀರಾ ಅಂತ ನನಗೆ ಯಾಕೋ ಅನ್ನಿಸ್ತಿದೆ ಅಂತ ಅಪರ್ಣ ಕೇಳ್ತಾ ಇರ್ತಾಳೆ. ಅಮ್ಮ ನೀನ್ ಯಾವತ್ತೂ ನೀನ್ ಹಾಗೆ ಅನ್ಕೊಳಕ್ ಹೋಗ್ಬೇಡ. ಅವಳು ಏನಿದ್ರು ಅವಳು ನನಗ್ ಸಹಾಯ ಮಾಡಿದಾಳೆ, ನಾನು ಅವಳಿಗೂ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಯಾವುದೇ ಜನ್ಮದಲ್ಲಾದ್ರೂ ಎಷ್ಟೇ ಜನ್ಮ ಆದ್ರೂ ಅವಳು ನನ್ನ ಹೆಂಡತಿ ಆಗಕ್ ಸಾಧ್ಯನೇ ಇಲ್ಲ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಕಾವ್ಯಂಗೆ ಆ ವಿಚಾರ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗಿ ಹೇಳ್ತಾ ಇರ್ತಾಳೆ. ರಾಜ್ ನಾನೊಬ್ಳು ಈ ಮನೆ ವ್ಯಕ್ತಿ ಅನ್ನೋದಕ್ಕೋಸ್ಕರ ಹೆಲ್ಪ್ ಮಾಡ್ತಿದಾರ ನನಗೆ ಅಂತ ಅವಳಿಗೆ ತುಂಬಾ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಮತ್ತೆ ದೇವ್ರ ಹತ್ರ ಬಂದು ಯಾಕಪ್ಪ ನೀನ್ ಈ ತರ ಮಾಡ್ತಾ ಇದ್ಯಾ, ಹೀರೋ ಒಂದ್ ನಿಮಿಷ ಖುಷಿನೂ ನನ್ನ ಹಾಳು ಮಾಡ್ಬಿಟ್ಟಿಯಲ್ಲ ಅಂತ ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ. ಆಗ ಧಾನ್ಯಲಕ್ಷ್ಮಿ ಬಂದು ಏನ್ ರಾಜ್ ನಿನ್ ಪರವಾಗಿ ಮಾತಾಡಿದ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಕಾವ್ಯ ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಅದೆಲ್ಲ ಸುಮ್ನೆ ಬಿಡಿ ಅತ್ತೆ, ಏನು ಇಲ್ಲ ಅದೆಲ್ಲ ಅಂತ ಕಾವ್ಯ ಹೇಳ್ಬೇಕಾದ್ರೆ ಅವ್ರ ಅಜ್ಜಿ ಬಂದು ಇಲ್ಲ ಕಾವ್ಯ, ಅವನಲ್ಲಿ ಬದಲಾವಣೆ ಶುರು ಆಗಿದೆ, ನಿನ್ ಮೇಲೆ ಪ್ರೀತಿ ಹುಟ್ಟಿದೆ, ಹಾಗಾಗಿ ಅವ್ನು ನಿನ್ ಪರವಾಗಿ ಮಾತಾಡ್ತಿದ್ದಾನೆ, ಯಾವತ್ತೋ ಈ ತರ ಮಾತಾಡ್ದವನೇ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಳಿಗೆ ಒಂದ್ ಕಡೆ ಖುಷಿ ಆಗ್ತಾ ಇರುತ್ತೆ, ಒಂದ್ ಕಡೆ ಖುಷಿನೂ ಇದೆ, ಒಂದ್ ಕಡೆ ದುಃಖನೂ ಇದೆ. ಅವಳಿಗೆ ಅವಳೇ ಸಮಾಧಾನ ಮಾಡ್ಕೊಂತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ನೈಟ್ ಊಟಕ್ಕೆ ಕೂತಿರ್ತಾರೆ 3 ಜನನು. ಕಲ್ಯಾಣ್ ಅವರಪ್ಪ ಮತ್ತೆ ರಾಜ್ 3 ಜನನು ಊಟಕ್ಕೆ ಕೂತಿರ್ತಾರೆ. ನೋಡಿದ್ರೆ ಕಾವ್ಯ ಬೇಕು ಅಂತಾನೆ ರಾಜ್ಗೆ ಆಟ ಆಡಿಸ್ತಾ ಇರ್ತಾಳೆ. ನಾನು ಈ ಮನೆ ಒಬ್ಳು ವ್ಯಕ್ತಿ ಅಷ್ಟೇ ಅಲ್ವಾ, ಏನಾಯ್ತು ಬಿಡಿ, ನೀವು ಅದಕ್ಕೆಲ್ಲ ಯೋಚನೆ ಮಾಡ್ಕೊಂಬೇಡಿ, ನಾನು ಬಡಿಸ್ತೀನಿ ಊಟ ಅಂತ ಎಲ್ಲ ಬಡಿಸ್ತಾ ಇರ್ತಾಳೆ. ನೋಡಿದ್ರೆ ರಾಜ್ಗೆ ಏನು ನಾನು ಮಾತಾಡಿರೋದೇನಾದ್ರೂ ಇವಳಿಗೆ ಗೊತ್ತಾಗ್ಬಿಟ್ಟಿದ್ಯಾ, ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದಿದ್ದು, ಅದಕ್ಕೆ ಇವಳು ಈ ತರ ಮಾತಾಡ್ತಿದ್ದಾಳ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ರಾಹುಲ್ ಸ್ವಪ್ನ ಬೇಜಾರಾಗಿ ಕೂತಿರೋದನ್ನ ನೋಡಿ ಸಾರಿ ಬೇಬಿ, ನಂದೇ ತಪ್ಪು, ನಾನು ಹೇಳದ್ನಲ್ವಾ ಏನೇ ಆದ್ರೂ ನನ್ನ ಹೆಸರು ಹೇಳ್ಬೇಡ ಅಂತ, ಇನ್ನೇನು ಇಲ್ಲ, ನೀನ್ ಯೋಚನೆ ಮಾಡಕ್ ಹೋಗ್ಬೇಡ, ನೀನು ತುಂಬಾ ಹಾಟ್ ಆಗಿ ನೀನ್ ತುಂಬಾ ಆ್ಯಡ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಯ್ತು ಅಂತ ಅವಳನ್ನ ಹೊಗಳ್ತಾ ಇರ್ತಾನೆ. ಅವಳಿಗೂ ತುಂಬಾ ಖುಷಿ ಆಗುತ್ತೆ, ರಾಹುಲ್ ನನ್ನ ನೋಡಿ ಹೊಗಳ್ತಿದಾನಲ್ವಾ ಅಂತ. ಇನ್ನೀ ಕಡೆ ನೈಟ್ ಮಲ್ಗೋದಿಕ್ಕೆ ಅಂತ ರಾಜ್ ಮತ್ತೆ ಕಾವ್ಯ ಇಬ್ರು ಮಲ್ಕೊಳ್ಳೋದಿಕ್ಕೆ ಹೋಗ್ತಾ ಇರ್ತಾರೆ. ಕಾವ್ಯ ಹಾಗೂ ರಾಜ್ನ ಆಟ ಆಡಿಸ್ತಾ ಇರ್ತಾಳೆ. ನನ್ನ ಕೆಲಸನ ನಾನು ಮಾಡ್ಕೋತೀನಿ, ಬೇರೆ ಯಾರು ಏನು ಮಾಡೋದ್ ಬೇಡ ಅಂತ ಹೇಳಿ ಅವಳಾಸ್ಕೆನ ಅವಳೇ ಹಾಸ್ಕೊಂತಾ ಇರ್ತಾಳೆ. ರಾಜ್ಗೆ ಏನು ಎಲ್ಲದಕ್ಕೂ ಈ ತರ ಒತ್ತಿ ಮಾತಾಡ್ತಿದ್ದಾಳಲ್ಲ, ಏನಾದ್ರೂ ಇವಳು ನಾನು ಮಾತಾಡೋದನ್ನ ಕೇಳಿಸ್ಕೊಂಬಿಟ್ಲ ಅಥವಾ ಅಮ್ಮನೇ ಏನಾದ್ರೂ ಹೇಳಿದ್ರಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಏನು ಇಲ್ಲ ರೀ, ಈಗ ಮಲ್ಕೊಳ್ಳಿ ಅಂತ ಹೇಳಿ ಕಾವ್ಯ ಮಲ್ಕೊಂತಾಳೆ. ರಾಜ್ಗೆ ಮಲ್ಕೊಂಡಿರೋ ಮಧ್ಯರಾತ್ರಿಲಿ ಕೆಮ್ಮು ಬರ್ತಾ ಇರುತ್ತೆ. ನೋಡಿದ್ರೆ ಕಾವ್ಯಂಗೆ ಅಯ್ಯೋ ಯಾಕೆ ಇವ್ರು ಈ ತರ ಕೆಮ್ತಿದಾರಲ್ಲ ಅಂತ ನೀರ್ ಕೊಡೋದಿಕ್ ಹೋಗ್ತಾಳೆ. ಬೇಡ ನನ್ಗೆ ನೀರು ಅಂತ ರಾಜ್ ಹೇಳ್ತಾನೆ. ಪರವಾಗಿಲ್ಲ ತಗೊಳ್ಳಿ, ನಾನು ಸಹಾಯ ಮಾಡ್ತಿದ್ದೀನಿ ಅಂತ ಅನ್ಕೊಂಡೆ, ಕುಡೀರಿ ಅಂತ ಹೇಳಿ ಕೊಡ್ತಾಳೆ. ನೋಡಿದ್ರೆ ರಾಜ್ ಏನ್ ಇವಳು ಈ ತರ ಮಾತಾಡ್ತಿದ್ದಾಳಲ್ಲ ಅಂತ ಅವನು ಅಯೋಮಯದಲ್ಲಿ ಸಿಲ್ಕಿದ್ದಾನೆ. ಇಲ್ಲಿ ನೋಡಿದ್ರೆ ರಾಹುಲ್ ಅವಳು ಮಾಡಿರೋ ಆ್ಯಡ್ ಶೂಟ್ನ ನೋಡಿ ವಾವ್ ಬೇಬಿ ಎಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು, ಈ ಆ್ಯಡ್ನ ನೋಡಿದ್ರೆ ಎಲ್ಲರೂ ಇನ್ನ ಫಿದಾ ಆಗೋಗ್ಬಿಡ್ತಾರೆ ಅಂತ ಅವಳನ್ನ ಹೊಗಳ್ತಾ ಇರ್ತಾನೆ. ಹೌದಾ ಬೇಬಿ, ನಿನಗೆ ಇಷ್ಟ ಆಯ್ತು ಅಂದ್ರೆ ಮನೆಯವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅನ್ನಂಗಾಯ್ತು. ನನ್ನ ಟ್ಯಾಲೆಂಟ್ ಹೇಗಿದೆ ನೋಡೀಗ, ಅತ್ತೆ ಮಾವ ಅವರೆಲ್ಲರೂ ನೋಡಿ ನನ್ನ ಬೇಷ ಅಂತ ಮೆಚ್ತಾರೆ. ಇವಾಗ ನಡಿ ನೋಡೋಣ ಅಂತ ಅವರಿಬ್ರು ಹೊರಟಿರ್ತಾರೆ, ರಾಹುಲ್ ಮತ್ತೆ ಸ್ವಪ್ನ. ಈಗ ಕಾವ್ಯ ನೋಡಿದ್ರೆ ರಾಜ್ ಈ ತರ ಮಾತಾಡಿರೋದನ್ನ ನೋಡಿ ಅವಳು ತುಂಬಾ ಬೇಜಾರಾಗಿದ್ದಾಳೆ. ಈ ಕಡೆ ನೋಡಿದ್ರೆ ಸ್ವಪ್ನ ಆ್ಯಡ್ ಅಲ್ಲಿ ಶೂಟ್ ಮಾಡಿರೋ ವಿಚಾರ ಮೀಡಿಯಾ ಮನೆ ಮಂದಿಯವ್ರಿಗೆಲ್ಲರಿಗೂ ತಿಳಿಯುತ್ತಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.